ನರೇಗಾ ಯೋಜನೆಯ ಸೌಲಭ್ಯಗಳನ್ನು ಪಡೆಯಲು ಎಲ್ಲರೂ ತಮ್ಮ ತಮ್ಮ ಜಾಬ್ ಕಾರ್ಡ್ನಲ್ಲಿ ಇರುವ ಎಲ್ಲಾ ಸದಸ್ಯರು ಕಡ್ಡಾಯವಾಗಿ ಇಕೆವೈಸಿ ಮಾಡಿಸಿಕೊಳ್ಳಬೇಕು ಎಂದು ಪಿಡಿಒ ಕೆ ವೆಂಕಟಾಚಲಪತಿ ಕರೆ ನೀಡಿದ್ದಾರೆ. ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮದಲ್ಲಿ ಗುರುವಾರ ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಪಿಡಿಒ ಕೆ ವೆಂಕಟಾಚಲಪತಿ, ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ಸಹಕಾರಿಯಾಗಿದೆ. ಇನ್ನು ಮುಂದೆ ನರೇಗಾ ಯೋಜನೆಯ ಸೌಲಭ್ಯಗಳನ್ನು ಪಡೆಯಲು ಜಾಬ್ ಕಾರ್ಡ್ನಲ್ಲಿ ಇರುವ ಎಲ್ಲಾ ಸದಸ್ಯರು ಕಡ್ಡಾಯವಾಗಿ ಇಕೆವೈಸಿ ಮಾಡಿಸಿಕೊಳ್ಳಬೇಕು. ಕಾರಣ ಪಾರದರ್ಶಕತೆಯನ್ನ ಹೆಚ್ಚಿಸಿ ಉತ್ತರದಾಯಿತ್ವವನ್ನು ಕಾಪಾಡಿಕೊಳ್ಳುವ ದಿಕ್ಕಿನಲ್ಲಿ ಸರ್ಕಾರಗಳು ಈ ರೀತಿಯ ಬದಲಾವಣೆಗಳನ್ನು ಮಾಡುತ್ತಿವೆ. ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ವಸತಿ ಮತ್ತು ನಿವೇಶನ ರಹಿತರು ಪೂರಕವಾದ ದಾಖಲೆಗಳನ್ನು ಸಲ್ಲಿಸಿದಾಗ ಮಾತ್ರ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಹಾಗೂ ಸರ್ಕಾರದ ನಿಯಮಗಳಿಗೆ ಒಳಪಟ್ಟಿರುವವರಿಗೆ ಮಾತ್ರ ಅವಕಾಶ ಎಂದು ತಿಳಿಯಪಡಿಸಿದ್ದಾರೆ. ಅಧ್ಯಕ್ಷರು ಅನಿತಾ, ವೆಂಕಟರೆಡ್ಡಿ, ಉಪಾಧ್ಯಕ್ಷರು ಶ್ರೀನಿವಾಸ್, ಮಾಜಿ ಅಧ್ಯಕ್ಷ ರಾಜೇಶ್, ಮಾಜಿ ಅಧ್ಯಕ್ಷ ರಮೇಶ್ ರೆಡ್ಡಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಇಂಜಿನಿಯರ್ ರೋಹಿಣಿ, ನರೇಗಾ ತಾಂತ್ರಿಕ ಸಹಾಯಕರು ರಂಜಿತಾ, ಮಾಜಿ ಸದಸ್ಯರು, ಮುಖಂಡರು, ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ರಾಮಾಂಜನೇಯ ಎಸ್, ನಂದಿ ಟಿವಿ, ಚಿಲಕಲ, ನೇರ್ಪು. ನಮ್ಮ ಅನುದಾನದ ಇತಿಮಿತಿಗಳಿರ್ತವೆ. ಒಂದು ಅನುದಾನ ಸರ್ಕಾರ ಕೊಡೋದು, ಎರಡನೇದು ಗ್ರಾಮ ಪಂಚಾಯತ್ ಸ್ವಂತ ಅನುದಾನ. ಗ್ರಾಮ ಪಂಚಾಯತಿಯ ಸ್ವಂತ ಅನುದಾನ ಅಂತಂದ್ರೆ ತೆರಿಗೆಗಳು, ನಮ್ಮ ಸೈಟು ಮನೆಗೆ ಕಟ್ಟತಕ್ಕಂಥ ತೆರಿಗೆಗಳು ಕಟ್ಟದಿರ ಬರೀ ಸರ್ಕಾರದ ಅನುದಾನಕ್ಕಾದರೆ, ಸರ್ಕಾರದ ಅನುದಾನ ನಿರ್ದಿಷ್ಟವಾದ ಗೈಡ್ಲೈನ್ಸ್ ಇದೆ. ಈಗ 15ನೇ ಹಣಕಾಸಿನಲ್ಲಿ ಒಂದು ಬೋರ್ ಹಾಕ್ಬೋದು, ಬಟ್ ಡೈಲಿ ನಿರ್ವಹಣೆ ಅದಕ್ಕೆ ಬೇಕಾದ ಪೈಪ್ ಲೈನು ಅಥವಾ ದುರಸ್ತಿನೋ ಅಥವಾ ಗೇಟ್ ವಾಲೋ ಒಂದು ಫ್ಯೂಸೋ ಇವು ಡೈಲಿ ಹೋಗ್ತಾ ಇರ್ತಕ್ಕಂಥದ್ದು ಇದೆಯಲ್ವಾ, ಅದನ್ನು ನಮ್ಮ ಸ್ವಂತ ಅನುದಾನದ ನಿರ್ವಹಣೆ ಮಾಡ್ತಕ್ಕಂಥದ್ದು. ನರೇಗಾ ಯೋಜನೆಯಲ್ಲಿ ನಾವು ಒಂದು ದೊಡ್ಡ ಚರಂಡಿ ಕಟ್ಬೋದು, ಆದರೆ ಅದನ್ನು ಡೈಲಿ ಕ್ಲೀನ್ ಮಾಡೋದಿದೆಯಲ್ಲ ತಿಂಗಳ ಅದು ನಮ್ಮ ನಿರ್ವಹಣೆ. ಅಂದರೆ ಸರ್ಕಾರ ಎಷ್ಟು ಅನುದಾನ ಕೊಡ್ತದೋ ಅದರ 2 ಪಟ್ಟು ನಮ್ಮ ಸ್ವಂತ ಅನುದಾನ ಇದ್ದಾಗ ಮಾತ್ರ ನಾವು ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ತಾವೆಲ್ಲರೂ ದಯಮಾಡಿ ನಿಮ್ಮ ಮನೆಗಳ ಸುತ್ತಲೂ ಇರೋರವರು ನಮ್ಮ ಊರುಗಳಲ್ಲಿ ಹೆಚ್ಚಿನ ತೆರಿಗೆ ವಸೂಲಾತಿಗೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಈ ಸಭೆಗೆ ಅತ್ಯುತ್ಸಾಹದಿಂದ ಪಾಲ್ಗೊಂಡಿರುವ ಫಲಾನುಭವಿಗಳು ಮತ್ತು ಈ ಪಂಚಾಯಿತಿ ವ್ಯಾಪ್ತಿಗೊಳಪಟ್ಟ ಅಧಿಕಾರಿಗಳವರೇ, ಕೆಲವೊಂದು ಲೋಪಗಳಿರ್ಬೋದು, ನಾವು ಸಾರ್ವಜನಿಕರನ್ನು ದೂಷಿಸಕ್ಕಾಗಲ್ಲ. ಅವರಿಗೆ ಪಂಚಾಯಿತಿ ಇರೋದು ಗ್ರಾಮ ಸೇವೆಗೆ ಅಂತ ಅವ್ರಿಗೊಂದು ಆಸೆ ಇರುತ್ತೆ. ಅವರು ಏನಾದರೂ ಮಾತಾಡಿದ್ರೆ ಗ್ರಾಮಸ್ಥರು ಫಲಾನುಭವಿಗಳು ಸ್ವಲ್ಪ ನಮಗೆ ತಾಳ್ಮೆ ಇದ್ದು ಸಹಕರಿಸಿಕೊಂಡು ಹೋಗ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡುತ್ತಾ, ಏನು ಮುಖ್ಯವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದೀರಾ. ಚರ್ಚೆ ಇಲ್ಲದೆ ಯಾವುದು ಸಾಲ್ವ್ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಸಾಲ್ವೇಷನ್ ಇರುತ್ತೆ. ಆ ಮಟ್ಟದಲ್ಲಿ ಈ ತರ ಚರ್ಚೆಗಳಾಗಬೇಕು. ಅದನ್ನು ವೈಯಕ್ತಿಕವಾಗಿ ತಗೋಬಾರದು ಅಂತ ಹೇಳಿ ಈಗ ಏನು ಈ ಸಭೆಗೆ ತಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟು ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂತ ಇಲ್ಲಿ ನಾವು ಸೇರಿದ್ದೀವಿ. ಹೀಗೆ ಒಗ್ಗಟ್ಟಾಗಿ ಏನು ಸಮಸ್ಯೆಗಳು ಅದನ್ನು ನಾವು ಅರ್ಥ ಮಾಡಿಕೊಂಡು ಒಬ್ಬರದೇ ಪಂಚಾಯತಿ ಜವಾಬ್ದಾರಿ ಅಂತ ತಿಳಿಯದೆ ಅಲ್ಲಲ್ಲಿ ಆಯಾ ಕೆಲಸಗಳನ್ನು ನಾವೇ ಮಾಡಿಕೊಂಡ್ರೆ ಅದರ ಜೊತೆಗೆ ಬೇಕಾದ ಪಂಚಾಯಿತಿ ಅನುದಾನ ಮತ್ತು ಅದಕ್ಕೆ ಬೇಕಾದಂತ ಸೌಲಭ್ಯಗಳೇನಾದರೂ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಂಡು ಜೊತೆಗೂಡಿ ನಾವು ಒಬ್ಬರೊಬ್ಬರು ಕೆಲಸ ಮಾಡಿದರೆ ಇದು ಒಂದು ದಾರಿಯಲ್ಲಿ ಹೋಗಕ್ಕೆ ಸಾಧ್ಯ ಅಂತ ಹೇಳಿ ಈ ಮಾತುಗಳನ್ನು ಆಡಲು ಇಲ್ಲಿ ಅವಕಾಶ ಮಾಡಿದ್ರೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ಪಂಚಾಯತಿ ಅಧಿಕಾರಿಗಳಿಗೂ ಹಾಗೂ ಸಭೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರಿಗೂ ಧನ್ಯವಾದ ಅರ್ಪಿಸುತ್ತಾ ಈ ಒಂದು ಗ್ರಾಮ ಸಭೆಯಲ್ಲಿ 1-2 ಮಾತು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಗ್ರಾಮ ಸಭೆ ಅಂದ್ರೆ ಅದರ ಅರ್ಥ ಏನು, ಅದರ ಉದ್ದೇಶ ಏನು ಅದು ತಿಳ್ಕೊಳ್ಳಕ್ಕೆ ಮುಖ್ಯವಾಗಿ ಸರ್ಕಾರ ಈ ಯೋಜನೆಗಳನ್ನು ಇಟ್ಟಿದೆ. జీవనాధార ఒక చటువటికల కోసము జీవనాధారాలను సృష్టించేకోసానికి ఈ నరేగా ఒక కాయిదా ఉంది. ఆ కాయిదాని ఈ పొద్దు నరేగా ఒక పనులు ఎక్కడ కూడా గ్రామ పంచాయతీలో యా పనుల్లో కూడా ఇప్పుడు పనులు నడుస్తా ఉన్నా. ఒకవేళ నడిచిందే అట్లా పనులకి కొన్ని నెలలు 2 నెలలు 3 నెలల వరకు సప్లై బిల్లులకి కూలీలకి పరితపిస్తా ఉండేట్ల సందర్భాలు ఇప్పుడు మనం అందరూ ఎదురిస్తా ఉన్నాం. ఇప్పుడు గ్రామ పంచాయతీ ఒక
పీడిఓ మరి ఇక్కడ ఉండే అట్లా సభ్యులకందరికీ మనవి చేయదేమంటే, ఎక్కడెక్కడైతే కమ్యూనిటీ వర్క్స్, దయచేసి కమ్యూనిటీ వర్క్స్కి అప్రూవల్ ఇవ్వాల.